ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯುವನಿಧಿ ಬಗ್ಗೆ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ರಿ. ಸೊ ನಿಮ್ಮ ಪ್ರಶ್ನೆಗಳಿಗೆ ಇವತ್ತು ಆನ್ಸರ್ ಸಿಗುತ್ತೆ. ಮುಖ್ಯವಾಗಿ ಯುವನಿಧಿ ಮಾರ್ಚ್ ತಿಂಗಳ ಅಮೌಂಟ್ ಯಾವಾಗ ಬರುತ್ತೆ, ಮಾರ್ಚ್ ತಿಂಗಳದು ಯುವನಿಧಿ ಸ್ಟೇಟಸ್ ಚೆಕ್ ಮಾಡಿದ್ರೆ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಿದೆ. ಹಾಗಿದ್ರೆ ನಮಗೆ ಹಣ ಬರೋದಿಲ್ವಾ? ಹಾಗೆ PM ಇಂಟರ್ನ್ಶಿಪ್ದು ಮೆಸೇಜ್ ಬಂದಿದೆ. 500 ಕಂಪನಿಗಳ ಜೊತೆ ಟೈಅಪ್ ಅಂತ ಬರ್ತಾ ಇದೆ. ನಾವು ಪ್ರತಿಯೊಬ್ಬರು ಕೂಡ ಲಾಗಿನ್ ಆಗಬೇಕಾ ಅಥವಾ ಸೈನ್ ಇನ್ ಮಾಡಬೇಕಾ, ಇಲ್ಲಾಂದರೆ ಯುವನಿಧಿ ಬರೋದಿಲ್ವಾ? ಹೀಗೆ ಸಾಕಷ್ಟು ಡೌಟ್ಗಳಿರುತ್ತೆ. ಈ ಎಲ್ಲ ಡೌಟ್ಸ್ಗಳನ್ನ ನಾನು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ವಿತ್ ಪ್ರೂಫ್ ಇನ್ಫಾರ್ಮೇಷನ್ ಕೊಡ್ತೀನಿ. ನಾನು ನಾರ್ಮಲಿ ಯಾವಾಗಲೂ ಕಾಲ್ ರೆಕಾರ್ಡ್ ಹಾಕಿ ಪ್ರೂಫ್ ಹಾಕಿನೇ ಇನ್ಫಾರ್ಮೇಷನ್ ಕೊಡೋದು. ಈ ವಿಡಿಯೋದಲ್ಲೂ ಕೂಡ ಇದ್ರ ಬಗ್ಗೆ ನಿಮಗೆ ಪ್ರೂಫ್ನ ಹಾಕಿರ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ವಿಡಿಯೋನ ಕಂಪ್ಲೀಟ್ ನೋಡಿ. ಮಾರ್ಚ್ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಅಲ್ಲಿ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ. ಅಮೌಂಟ್ ಬರುತ್ತಾ ಬರೋದಿಲ್ವಾ ಅಂತ. ಮತ್ತೆ ಕೆಲವರಿಗೆ ಡಿಕ್ಲರೇಷನ್ ಪ್ರೊವೈಡೆಡ್ ಅಂತ ಬರ್ತಾ ಇರುತ್ತೆ. ನಿಮಗೆ ಯಾವ ರೀತಿ ಬರ್ತಾ ಇದೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈಗ ಇನ್ನೊಂದು ಕೂಡ ನಾನು ಸ್ಕ್ರೀನ್ ಶಾಟ್ ಹಾಕ್ತೀನಿ, ಅದರಲ್ಲಿ ಯಾವ ತರ ಬರ್ತಿದೆ ಅಂತ ನೀವು ಒಮ್ಮೆ ಚೆಕ್ ಮಾಡಿ. ಎರಡು ಕೂಡ ಮಾರ್ಚ್ ತಿಂಗಳದೇ. ಡಿಕ್ಲರೇಷನ್ ಪ್ರೊವೈಡೆಡ್ ಅಂತ ಇದೆ. ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆ ಎಸ್ ಅಂತ ಇದೆ. ಬಟ್ ಕೆಲವರಿಗೆ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ. ಈ ರೀತಿ ಬಂದರೆ ಏನು ಮಾಡಬೇಕು, ಅಮೌಂಟ್ ಬರುತ್ತಾ ಬರೋದಿಲ್ವಾ ಅಂತ ನಿಮಗೆ ಸಾಮಾನ್ಯವಾಗಿ ಡೌಟ್ ಇರುತ್ತೆ. ನಾನು ಇದ್ರ ಬಗ್ಗೆ ಯುವನಿಧಿ ಆಫೀಸರ್ಗೆ ಇದಕ್ಕಿಂತ ಮುಂಚೆನೇ ಕಾಲ್ ಮಾಡಿ ಕೇಳಿದೆ. ಒಂದು ವಾರನೇ ಆಯಿತು, ಬಟ್ ವಿಡಿಯೋ ಮಾಡಿ ಹಾಕಿರಲಿಲ್ಲ ಅಷ್ಟೇ. ಸೊ ಅವ್ರನ್ನ ಕೇಳಿದ್ದಕ್ಕೆ ಅವ್ರು ಹೇಳಿದ್ದು, ನಿಮ್ಮ ಕೆಲಸ ಏನಿದೆ ಹೇಳಿ, ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕಿತ್ತು. ಯಾವಾಗ ಗೌರ್ಮೆಂಟ್ ನಿಮಗೆ ಇನ್ಫಾರ್ಮ್ ಮಾಡ್ತಿತ್ತು, ಮತ್ತು ಮಸ್ಟ್ ಆ್ಯಂಡ್ ಶುಡ್ ನೀವು ಕೊಡಲೇಬೇಕು ಅಂತ ಹೇಳ್ತಿತ್ತು, ಅವಾಗ ನೀವು ಕೊಡಬೇಕಿತ್ತು. ಈಗ ಗೌರ್ಮೆಂಟ್ ಕಡೆಯಿಂದನೇ ಅಫಿಷಿಯಲ್ ಆಗಿ ಹೇಳಿಬಿಟ್ಟಿದ್ದಾರೆ 3 ತಿಂಗಳಿಗೆ ಒಂದ್ಸಲ ಅಂತ. ನೀವೇನಕ್ಕೆ ತಲೆ ಕೆಡಿಸ್ಕೊತೀರಾ, ಅದನ್ನು ಅಲ್ಲೇ ಬಿಟ್ಬಿಡಿ, ಅದ್ರ ಪಾಡ್ ಅದಕ್ಕೆ ನಿಮಗೆ ಬರ್ತಾ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗುತ್ತೆ. ಸೆಲ್ಫ್ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಿತ್ತು ಅಂದರೆ ವಾರ 15 ದಿನದಲ್ಲಿ ಅದಷ್ಟಕ್ಕದೇ ಅಪ್ಡೇಟ್ ಆಗುತ್ತೆ. ನೀವು ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ. ಅದಷ್ಟಕ್ಕದೇ ಸರಿ ಹೋಗುತ್ತೆ. ಮತ್ತು ಮಾರ್ಚ್ ತಿಂಗಳದ್ದು ಅಮೌಂಟು ಕಂಟಿನ್ಯೂ ಆಗಿ ನಿಮಗೆ ಬರುತ್ತೆ. ಅದು ಏನು ಸ್ಟಾಪ್ ಆಗೋದಿಲ್ಲ. ನೆಕ್ಸ್ಟ್ ಬಂದು ಗೌರ್ಮೆಂಟ್ ಕಡೆಯಿಂದ ಮೆಸೇಜ್ ಬಂದಿದೆ ಅಂತ. ಮೆಸೇಜ್ ಯಾವ ಥರ ಇದೆ ಅಂತ ನಿಮಗೂ ಕೂಡ ಹಾಕ್ತೀನಿ, ಒಮ್ಮೆ ನೋಡಿ. ಕರ್ನಾಟಕ ಸರ್ಕಾರ ಅಂತಾನೆ ಇದೆ. ಇದಕ್ಕಿಂತ ಮುಂಚೆ ಸೆಲ್ಫ್ ಡಿಕ್ಲರೇಷನ್ ಕೊಡಿ ಅಂತ ಮೆಸೇಜ್ ಬರ್ತಾ ಇತ್ತು. ಬಟ್ ಈ ಸಲ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಇಂಪ್ರೂವ್ ಯುವರ್ ಸ್ಕಿಲ್ ಆ್ಯಂಡ್ ಎಂಪ್ಲಾಯಬಿಲಿಟಿ ಬೈ ಅಂಡರ್ ಗೋಯಿಂಗ್ PM ಇಂಟರ್ನ್ಶಿಪ್ ಇನ್ ಟಾಪ್ 500 ಕಂಪ್ನೀಸ್ ಆಫ್ ಇಂಡಿಯಾ ರಿಜಿಸ್ಟರ್ಡ್ ಇನ್ ಅಂತ ಅಂದ್ಬಿಟ್ಟು ಒಂದು ಲಿಂಕ್ನ ಹಾಕಿರ್ತಾರೆ. ಯಾವ ಕಡೆಯಿಂದ ಮೆಸೇಜ್ ಬಂದಿದೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂತ, ಗೌರ್ಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಇದು ಬಂದಿರೋಂಥದ್ದು ಮೆಸೇಜ್ ಬಂದು. ಇದು ಏನಂದರೆ ನಿಮಗೆ PM ಇಂಟರ್ನ್ಶಿಪ್ ಅಂತ ಇರುತ್ತೆ. ಪ್ರತಿ ತಿಂಗಳು ಕೂಡ ನಿಮಗೆ 5,000 ರೂಪಾಯಿ ಅಮೌಂಟ್ನ ಕೊಡ್ತಾರೆ ಸ್ಟೇ ಫಂಡ್ ಆಗಿ. ನೀವೇನಾದರೂ ಇಂಟರ್ನ್ಶಿಪ್ನ ಅಟೆಂಡ್ ಮಾಡ್ತೀರಾ ಅಂದರೆ ಇದಕ್ಕೆ ನೀವು ಬೇಕಿದ್ರೆ ಜಾಯ್ನ್ ಆಗಬಹುದು. ಇಲ್ಲ ನಾನೇನು ಅಟೆಂಡ್ ಮಾಡಲ್ಲ, ನನಗೆ ಇದ್ರ ಅವಶ್ಯಕತೆ ಇಲ್ಲ ಅಂದರೆ ನೀವು ಇಗ್ನೋರ್ ಮಾಡಬಹುದು. ಕಂಪಲ್ಸರಿ ಇದನ್ನು ನೀವು ಲಾಗಿನ್ ಮಾಡಬೇಕು ಅಥವಾ ಸೈನ್ ಇನ್ ಮಾಡಬೇಕು ಅನ್ನೋದು ಏನೂ ಇರೋದಿಲ್ಲ. 5,000 ರೂಪಾಯಿ ಕೊಡ್ತಾರೆ ಸ್ಟೇ ಫಂಡ್ ಆಗಿ. ನಿಮಗೆ ಅದು ಒಂದು ಇಂಟರ್ನ್ಶಿಪ್ ಅಂದರೆ ಬೆಳಗಿಂದ ಸಂಜೆವರೆಗೂ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ. ನೀವು ಅದಕ್ಕೆ ಜಾಯ್ನ್ ಆದರೆ ನಿಮಗೆ ಯುವನಿಧಿ ಕ್ಯಾನ್ಸಲ್ ಆಗುತ್ತೆ. ಇದಕ್ಕೆ ನೀವು PM ಇಂಟರ್ನ್ಶಿಪ್ಗೆ ನೀವು ಜಾಯ್ನ್ ಆದರೆ ಆಗಬಹುದು, ಇಲ್ಲದೇ ಬೇಕಿದ್ರೆ ಇರಬಹುದು. ಅದಕ್ಕೆ ನೀವೇನಾದರೂ ಜಾಯ್ನ್ ಆದರೆ ನಿಮಗೆ ಯುವನಿಧಿ ಕ್ಯಾನ್ಸಲ್ ಆಗುತ್ತೆ. ಬಟ್ ನೀವು ಅಲ್ಲಿಗೆ ಜಾಯ್ನ್ ಆದರೆ 5,000 ರೂಪಾಯಿ ಪ್ರತಿ ತಿಂಗಳು ನಿಮಗೆ ಕೊಡ್ತಾರೆ. ಅಥವಾ 3,000 ರೂಪಾಯಿ ಬೇಕಾ 5,000 ರೂಪಾಯಿ ಬೇಕಾ ಯೋಚನೆ ಮಾಡಿ. 3,000 ರೂಪಾಯಿ ನೀವೇನು ಮಾಡಿಲ್ಲ ಅಂದರೂ ಪ್ರತಿ ತಿಂಗಳು ಕೊಡ್ತಾರೆ. ಇಂಟರ್ನ್ಶಿಪ್ಗೆ ಹೋದರೆ ನಿಮಗೆ ಸ್ವಲ್ಪ ಟ್ರೈನಿಂಗ್ ಸಿಗುತ್ತೆ, ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲ ಆಗುತ್ತೆ. ಜೊತೆಗೆ 5,000 ರೂಪಾಯಿ ಸ್ಟೇ ಫಂಡ್ ಆಗಿ ನಿಮಗೆ ಕೊಡ್ತಾರೆ. ನಿಮ್ಮ ಚಾಯ್ಸ್ ಇರುತ್ತೆ. ನಿಮಗೆ ಇಷ್ಟ ಇದ್ದರೆ ಅದನ್ನು ಅಟೆಂಡ್ ಮಾಡಬಹುದು, ಇಲ್ಲಾಂದರೆ ಅಟೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ನೆಕ್ಸ್ಟ್ ವಿಚಾರ ಬಂದು ಮಾರ್ಚ್ ತಿಂಗಳ ಅಮೌಂಟ್ ಯಾವಾಗ ಬರುತ್ತೆ ಅಂತ. ಅದು ಬೇಕಿದ್ರೆ ಕಾಲ್ ರೆಕಾರ್ಡ್ ಲಾಸ್ಟಲ್ಲಿ ಹಾಕಿಕ್ಕೆ ಟ್ರೈ ಮಾಡ್ತೀನಿ. ಮಾರ್ಚ್ ತಿಂಗಳದ್ದು ಯಾವಾಗ ಬರುತ್ತೆ ಅಂದರೆ ಏಪ್ರಿಲ್ ಎಂಡಿಂಗಲ್ಲಿ ಬರುತ್ತೆ ಅಂತೆ. ಯಾಕೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಕೂಡ ಮಾರ್ಚ್ ಪೇಮೆಂಟ್ ಏನಿರುತ್ತೆ ಅದು ಲೇಟಾಗಿಯೇ ಆಗೋದು ಅಂತ. ನನ್ನ ಪ್ರಕಾರ ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಇರೋದ್ರಿಂದ ಏಪ್ರಿಲ್ ಫಸ್ಟಿಂದ ಹೊಸ ಇಯರ್ ಸ್ಟಾರ್ಟ್ ಆಗೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೇನೋ ಗೊತ್ತಿಲ್ಲ. ಬಟ್ ಮಾರ್ಚ್ ತಿಂಗಳು ಅಮೌಂಟು ಈ ಸಲ ಬಹಳ ಲೇಟಾಗಿ ಬರುತ್ತೆ. ಅದು ನಿಮಗೆ ಏಪ್ರಿಲ್ ಎಂಡಿಂಗಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಕಾಲ್ ರೆಕಾರ್ಡ್ ಇದ್ದರೆ ಹಾಕಿರ್ತೀನಿ. ರೆಕಾರ್ಡ್ ಮಾಡ್ಕೊಂಡಿದೆ, ಬಟ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಹಾಕ್ತೀನಿ, ಒಂದ್ಸಲ ಕೇಳಿಸ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬೇರೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ, ಟ್ರೈ ಮಾಡ್ತೀನಿ ಆನ್ಸರ್ ಮಾಡೋದಕ್ಕೆ. ಹೆಸರು ದಿವ್ಯಾನಾ ತನುಜಾನಾ? ಸರ್ ದಿವ್ಯಾ. ಹೇಳಿಮ್ಮ ಹೇಳಿ. ಸರ್ ಅದು PM ಇಂಟರ್ನ್ಶಿಪ್ ಅಂತ ಒಂದು ಮೆಸೇಜ್ ಬಂದಿದೆ. ಅದು ಮಸ್ಟ್ ಅಂಡ್ ಶುಡ್ ನಾವು ಅದಕ್ಕೆ ಲಾಗಿನ್ ಆಗ್ಲೇಬೇಕಾ ಸರ್? ಮಸ್ಟ್ ಅಂಡ್ ಶುಡ್ ಅಂತ ಏನಿಲ್ಲ, ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಹೌದಾ, ಸರಿ ಸರ್, ಆಯ್ತು. ಅದೊಂದು ಸ್ವಲ್ಪ ಭಯ ಇತ್ತು. ಅದು 500 ಕಂಪ್ನೀಸ್ ಜೊತೆ ಏನೋ ಇದಾಗಿದೆ ಅಂತೆಲ್ಲ ಬಂದಿತ್ತಲ್ಲ. ಅಲ್ಲಲ್ಲ, ಇಂಟರ್ನ್ಶಿಪ್ ಹಾಕಿದ್ರೆ ಅಂದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಪ್ಲಸ್ ಸ್ವಲ್ಪ ಸ್ಟೈಫಂಡ್ ಕೊಡ್ತಾರಲ್ಲ, ಅಲ್ಲಿ ಹೋದ್ರೆ ಇದು ಸ್ಟಾಪ್ ಆಗುತ್ತೆ, ಇವೊಂದು ಸ್ಟಾಪ್ ಆಗುತ್ತೆ. ಹೌದೌದು, ಆತರ. ಸರಿ ಸರ್, ಅರ್ಥ ಆಯ್ತು. ಮತ್ತೆ ಇದು ಮಾರ್ಚ್ ತಿಂಗಳದ್ದು ಯಾವಾಗ ಬರುತ್ತೆ ಸರ್ ಅಮೌಂಟ್ ನಮ್ಗೆ? ಕಟ್ ಆಗ್ತಿದೆ, ವಾಯ್ಸ್ ಬ್ರೇಕ್ ಆಗ್ತಿದೆ. ಸರ್ ಈ ಮಂತ್ ಅಮೌಂಟ್ ಯಾವಾಗ ಬರ್ಬೋದು ಸರ್ ಮಾರ್ಚ್ದು? ಮಾರ್ಚ್ದು ಏಪ್ರಿಲ್ ಎಂಡ್ ಬರುತ್ತೆ. ಲೇಟ್ ಆಗುತ್ತಾ ಸರ್? ಮಾರ್ಚ್ ಯೂಶಲಿ ಲೇಟ್ ಆಗುತ್ತೆ ಪ್ರತಿ ಸಲ. ಹೌದು. ಓಕೆ ಸರ್, ಆಯ್ತು. ಅದೊಂದು ಡೌಟ್ಗೋಸ್ಕರ ಕಾಲ್ ಮಾಡಿದೆ ಸರ್. ಥ್ಯಾಂಕ್ ಯು ಸರ್.